ನಮಸ್ಕಾರ ಎಲ್ಲ ಫಿಲ್ಮ್ ಲವರ್ಸು. ಕ್ರಿಸ್ಟೋಫರ್ ನೋಲನ್ ಫಿಲಮು ದಿ ಓಡಿಸಿಗೆ ವೇಟ್ ಮಾಡ್ತಾ ಇದ್ರು. ಅದು ನಾಳೆ ರಿಲೀಸ್ ಆಗ್ತಾ ಇದೆ. ಫಿಲಮ್ ಟ್ರೈಲರು ಫುಲ್ ಕ್ರೇಜಿ ಆಗಿತ್ತು. ಈ ಫಿಲಮ್ ಸ್ಟೋರಿ ನಾರ್ಮಲ್ ಸ್ಟೋರಿ ಅಲ್ಲ, ಇದು 3000 ವರ್ಷ ಹಿಂದೆ ನಡೆದ ಒಂದು ಎಪಿಕ್ ಸ್ಟೋರಿ. ಈ ಸ್ಟೋರಿಯಲ್ಲಿ ನಿಮಗೆ ಎಲ್ಲ ಥರದ ಹ್ಯೂಮನ್ ಎಮೋಷನು ಸಿಗುತ್ತೆ. ಓಡೋಸಿಯಸ್ ಕಥೆಯ ಒಂದು ಶಾರ್ಟ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮಗೆ ಫಿಲಮ್ ನೋಡುವಾಗ ಇನ್ನೂ ಹೆಲ್ಪ್ ಆಗುತ್ತೆ. ಕ್ರಿಸ್ಟೋಫರ್ ನೋಲನ್ ಈ ಎಪಿಕ್ ಫಿಲ್ಮಲ್ಲಿ ಡ್ರೀಮ್ ಕಾಸ್ಟ್ ಇದೆ. ಮ್ಯಾಟ್ ಡೆಮನ್ನು, ಟಾಮ್ ಹಾಲೆಂಡು, ಆ್ಯನಾ ಹ್ಯಾಥ್ವೆ, ಝೆಂಡಾಯಾ, ರಾಬರ್ಟ್ ಪ್ಯಾಟಿನ್ಸನು, ಇನ್ನೂ ಭಾಳಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸು ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸ್ಟೋರಿಯನ್ನು ಬರೆದಿದ್ದು ಗ್ರೀಕ್ ಪೋಯೆಟು ಹೋಮರು. ಇದು ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಂದರೆ, ನೀವು ಬ್ರ್ಯಾಡ್ ಪಿಟ್ ಫಿಲ್ಮು ಟ್ರಾಯ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅದರಲ್ಲಿ ಒಂದು ಟ್ರೋಜನ್ ಹಾರ್ಸ್ ಮಾಡಿರ್ತಾರೆ, ಅದರೊಳಗೆಲ್ಲ ಸೈನಿಕರು ಇರ್ತಾರೆ. ಆಮೇಲೆ ಆ ಯುದ್ಧವನ್ನು ಗೆಲ್ತಾರಲ್ವ, ಆ ಐಡಿಯಾ ಮಾಡಿದ್ದೇ ಟ್ರೋಜನ್ ಹಾರ್ಸ್ದು ಓಡಾಸಿಯಸ್. ಆ ಯುದ್ಧವನ್ನು ಗೆದ್ದಾದ್ಮೇಲೆ ತನ್ನ ರಾಜ್ಯ ಈತಾಕಾಗೆ ವಾಪಸ್ ಹೋಗುವಾಗ ಈ ಸ್ಟೋರಿ ನಡೆಯುತ್ತೆ. ಓಡಾಸಿಯಸ್ಸು ಈ ವಾರ ಗೆದ್ದಾದ್ಮೇಲೆ ಒಂಥರ ಅಹಂಕಾರ ಬಂದ್ಬಿಡುತ್ತೆ. ನಾನೇ ಈ ಜಗತ್ತಿನಲ್ಲಿ ಶಕ್ತಿಶಾಲಿ ಮನುಷ್ಯ. ಓಡಾಸಿಯಸ್ಸು ತನ್ನ ರಾಜ್ಯ ಎತಾಕ ಕಡೆ ವಾಪಸ್ ಹೋಗುವಾಗ ಇಂಡೈರೆಕ್ಟ್ ಆಗಿ ಸಮುದ್ರದ ದೇವರು ಪೊಸೈಡನ್ ವಿರುದ್ಧ ವಾರ್ ಸ್ಟಾರ್ಟ್ ಮಾಡ್ತಾನೆ. ಓಡಾಸಿಯಸ್ ರಾಜ್ಯ ಎತಾಕ ಬಹಳಷ್ಟು ದೂರ ಇರುತ್ತೆ. ಆ ಜರ್ನಿಯಲ್ಲಿ ಓಡಾಸಿಯಸ್ ಸೈನಿಕರು ಬಹಳಷ್ಟು ಟೈರ್ಡ್ ಆಗಿರ್ತಾರೆ. ಅದನ್ನ ನೋಡಿ ಓಡಾಸಿಯಸ್ಸು ತನ್ನ ಜರ್ನಿಯನ್ನು ಒಂದು ಐಲ್ಯಾಂಡ್ ಅಲ್ಲಿ ಸ್ಟಾಪ್ ಮಾಡ್ತಾನೆ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂದು. ಆದರೆ ಅದು ಐಲ್ಯಾಂಡ್ ಇರೋದು ಸೈಕ್ಲೋಪ್ಸ್ ಅನ್ನೋ ಒಂದು ರಾಕ್ಷಸ. ಆ ರಾಕ್ಷಸ ಹೇಗಿರುತ್ತಂದರೆ ಒಂದೇ ಕಣ್ಣಿರುತ್ತೆ ಆ ರಾಕ್ಷಸಕ್ಕೆ. ಆ ರಾಕ್ಷಸ ಈ ಓಡಾಸಿಯಸ್ ಸೈನಿಕರನ್ನೆಲ್ಲ ನೋಡಿ ಹಾಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನೋಡಿ ಓಡಾಸಿಯಸ್ಸು ಒಂದು ಪ್ಲ್ಯಾನ್ ಮಾಡ್ತಾನೆ. ಆ ಸೈಕ್ಲೋಪ್ಸ್ ಅನ್ನೋ ರಾಕ್ಷಸಕ್ಕೆ ತನ್ನ ಹತ್ರ ಇರುವ ಆಲ್ಕೋಹಾಲನ್ನು ಆಫರ್ ಮಾಡ್ತಾನೆ. ಆ ಆಲ್ಕೋಹಾಲನ್ನು ಕುಡ್ದು ರಾಕ್ಷಸ ನಶೆದಲ್ಲಿ ಮಲಗುತ್ತೆ. ಅದೇ ಟೈಮಲ್ಲಿ ಓಡಾಸಿಯಸ್ಸು ಒಂದು ಬೆಂಕಿ ಇರುವ ಕಟ್ಟಿಗೆಯಿಂದ ಆ ಸೈಕ್ಲೋಪ್ಸ್ ರಾಕ್ಷಸನ ಕಣ್ಣಿಗೆ ಚುಚ್ಚಿಬಿಡ್ತಾನೆ. ಅವಾಗ ರಾಕ್ಷಸ ಕೇಳುತ್ತೆ, ನನ್ನ ಕಣ್ಣಿಗೆ ಯಾರು ಚುಚ್ಚಿದ್ದು ಅಂದು. ಸುಮ್ಮನೆ ತನ್ನ ಹೆಸರು ಹೇಳಲಾರ್ದೆ ಹೋಗಿದ್ರೆ ಏನೂ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಆದರೆ ಓಡಾಸಿಯಸ್ಗೆ ಸ್ವಲ್ಪ ಅಹಂಕಾರ ಬಂದಿರುತ್ತಲ್ಲ, ಅದಕ್ಕೆ ಹೇಳ್ತಾನೆ, ನನ್ನ ಹೆಸರು ಓಡಾಸಿಯಸ್ ಅಂದು. ಇಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಸೈಕ್ಲೋಪ್ಸು ಸಮುದ್ರದ ದೇವರು ಪೊಸೈಡನ್ ಮಗ. ತನ್ನ ಮಗನಿಗೆ ಈ ಥರ ಆಗಿದೆ ಅಂದು ಪೊಸೈಡನು ಓಡಾಸಿಸ್ ಮೇಲೆ ಒಂದು ಶಾಪ ಹಾಕ್ಬಿಡ್ತಾನೆ. ಓಡಾಸಿಯಸ್ಸು ಎಂದು ತನ್ನ ಮನೆಗೆ ಹೋಗಬಾರ್ದು ಅಂದು. ಸಮುದ್ರ ದೇವರ ಆ ಶಾಪದಿಂದ ಓಡಾಸಿಯಸ್ ಮತ್ತೆ ಅವನ ಸೈನಿಕರು ಕ್ಯಾನೆಬಲು, ವಿಚ್ಚು ಮತ್ತೆ 6 ತಲೆ ಇರುವ ಡ್ರ್ಯಾಗನ್ ಜೊತೆ ಫೈಟ್ ಮಾಡಬೇಕಾಗುತ್ತೆ. ಆ ಫೈಟಲ್ಲಿ ಓಡಾಸಿಯಸ್ ಎಲ್ಲ ಸೈನಿಕರು ಸತ್ತೋಗ್ತಾರೆ. ಇದನ್ನೆಲ್ಲ ಫೇಸ್ ಮಾಡಿ ಓಡಾಸಿಯಸ್ ಕೆಲಿಪ್ಸೆ ಅನ್ನೋ ಐಲ್ಯಾಂಡ್ಗೆ ಹೋಗ್ತಾನೆ. ಆ ಐಲ್ಯಾಂಡ್ಗೆ ಹೋದ್ರೂ ಈ ನರಕ ಇನ್ನೂ ಡಬಲ್ ಆಗಿಬಿಡುತ್ತೆ. ಯಾಕಂದರೆ ಆ ಐಲ್ಯಾಂಡ್ ರಾಣಿ ಓಡಾಸಿಯಸ್ ಕೇಳ್ತಾಳೆ, ನನ್ನನ್ನು ಮದುವೆ ಆಗುವಂದು. ಆದರೆ ಓಡಾಸಿಯಸ್ ಹೇಳ್ತಾನೆ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಮಗು ಇದೆ, ಅದಕ್ಕೆ ನಾನು ನಿನಗೆ ಮದುವೆ ಆಗಲ್ಲ ಅಂದು. ಅದನ್ನು ಕೇಳಿ ಅವಳಿಗೆ ಬಹಳಷ್ಟು ಸಿಟ್ಟು ಬರುತ್ತೆ. ಅದಕ್ಕೆ ಅವಳು ಓಡಾಸಿಸನ್ನು 20 ವರ್ಷವರೆಗೂ ಅವನನ್ನು ಜೈಲ್ ಒಳಗಡೆನೆ ಇಡ್ತಾಳೆ. 20 ವರ್ಷ ಕಳೆದ್ಮೇಲೆ ಓಡಾಸಿಯಸ್ಸು ತನ್ನ ರಾಜ್ಯ ಇತಾಕಾಗೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಇವನಿಗೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಅಲ್ಲಿರುವ ಡಕಾಯಿತರೆಲ್ಲ ಅವನ ರಾಜ್ಯವನ್ನೇ ಆಕ್ಯುಪೈ ಮಾಡಿರ್ತಾರೆ. ಮತ್ತೆ ಓಡಾಸಿಯಸ್ಸು ಆ ಡಕಾಯಿತರನ್ನೆಲ್ಲ ಸಾಯಿಸಿ ತನ್ನ ರಾಜ್ಯವನ್ನು ವಾಪಸ್ ಪಡಿತಾನೆ. ಈ ಸ್ಟೋರಿಯಲ್ಲಿ ಫುಲ್ಲು ವಾರ್ ಇದ್ರೂ ಹ್ಯೂಮನ್ ಎಮೋಷನು ಇದೆ. ಒಂದ್ ಕಡೆ ಹೆಂಡತಿ ತನ್ನ ಗಂಡ ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾನೆ ಎಂದು ಬದುಕ್ತಾ ಇರ್ತಾಳೆ. ಚಿಕ್ಕ ಮಗು ದೊಡ್ಡವನಾಗ್ತಾ ಅವನ ಅಪ್ಪನ್ನು ಹುಡುಕ್ತಾ ಇರ್ತಾನೆ. ಈ ಕಡೆ ಓಡಾಸಿಸು ಬೆಗ್ಗರ್ ಥರ ಜೀವನ ಮಾಡ್ತಾ ಇರ್ತಾನೆ. ಆದರೆ ಓಡಾಸಿಸು ಎಂದೂ ಧೈರ್ಯನೇ ಬಿಡಲಿಲ್ಲ. ಮತ್ತೆ ಫೈಟ್ ಮಾಡಿ ತನ್ನ ಜಾಗವನ್ನು ವಾಪಸ್ ಪಡಿತಾನೆ. ಈ ಸ್ಟೋರಿಯನ್ನು ಕ್ರಿಸ್ಟೋಫರ್ ನೋಲನ್ನು ಫಿಲಮ್ ಆಗಿ ಕನ್ವರ್ಟ್ ಮಾಡಿದ್ದಾನೆಂದರೆ ಇದು ಮ್ಯಾಗ್ನಮ್ ಓಪಸ್ ಇರುತ್ತೆ. ಇಂಡಿಯಾದಲ್ಲಿ ಶೋರ್ ಶಾಟ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಇದು ಜುಲೈ 17ಕ್ಕೆ ರಿಲೀಸ್ ಆಗ್ತಾ ಇದೆ.